ನೋಡೋ ನಿನ್ ಪ್ರಮೋಷನ್ಗೆ ಕತ್ರಿ ಹಾಕ್ಸಿದ್ದು ನಾನೇ. ಏನ ಮಾಡ್ತೀಯ ಈಗ? ಯಾಕೆ ಸರ್ ನನ್ನ ಜೀವನಕ್ಕೆ ಬೆಂಕಿ ಆಗ್ತಾ ಇದ್ದೀರಾ? ಯಾಕೆ ನನ್ನ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ? ನಾನೇನು ಅನ್ಯಾಯ ಮಾಡಿದ್ದೆ ನಿಮ್ಗೆ? ನೀವು ಮನುಷ್ಯ ಅಲ್ಲ, ಮೃಗ ಮೃಗ. ಬೇಡ ರೀ. ಅರ್ಥ ಆಗ್ತಾ ಇಲ್ಲ ನಿಮಗೆ? ಶಿವು ಏನೋ ಮಾಡಿದೆ? ನೀನ್ ಸುಮ್ಮನೆ ಹೇಳಿ ಸರ್, ಹೇಳಿ ಯಾಕೆ ನನ್ನ ಪ್ರಮೋಷನ್ ಕತ್ರಿ ಹಾಕಿದ್ರಿ? ಏಯ್, ನನ್ನ ಮನೆ ಕರೆದು ದಬ್ಬಾಳಿಕೆ ಮಾಡ್ತಾ ಇದ್ಯಾ? ದಿಸ್ ಇಸ್ ಟೂ ಮಚ್. ನಾನು ಯಾರು, ನನ್ನ ಪವರ್ ಏನು ಅಂತ ತೋರ್ತೀನಿ ನಾನು. ಸರ್ ನಿಂತ್ಕೊಳ್ಳಿ ಸರ್. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗಿ. ನೀನ್ ಯಾವ ದೊಣ್ಣೆ ನಾಯಕ ಅಂತ ನಿನ್ಗೆ ಉತ್ತರ ಕೊಡ್ಬೇಕು? ಈ ಬ್ಲಡಿ ಸೇಲ್ಸ್ ಮ್ಯಾನ್. ಶೋರ್ ಅಮ್ಮ ಅಮ್ಮ ಪ್ಲೀಸ್ ಅಳ್ಬೇಡ ಅಮ್ಮ. ನೀನ್ ಅಳೋದ್ ನೋಡಿದ್ರೆ ನಮಗೂ ಅಳು ಬರುತ್ತೆ. ಅಪ್ಪ ಯಾವತ್ತೂ ಈ ತರ ಬಿಹೇವ್ ಮಾಡ್ದವ್ರೆ ಅಲ್ಲ, ಅದ್ ಯಾಕೆ ಇವತ್ತು ಹೊಡೆದ್ರು? ಅಕ್ಕ, ಅಪ್ಪ ತಮಾಷೆಗೆ ಹೊಡೆದಿದ್ದ ಅಥವಾ ನಿಜವಾಗ್ಲೂ ಕೋಪ ಮಾಡ್ಕೊಂಡೇ ಹೊಡೆದಿದ್ದ? ಇಲ್ಲ ಕಂದ, ಅವ್ರು ಸುಮ್ಮನೆ ತಮಾಷೆಗೆ ಹಂಗೆ ಮಾಡದ್ದ. ಅವ್ರು ಯಾವತ್ತಾರು ಹಂಗೆ ಮಾಡೋದು ಕಂಡಿದ್ಯಾ ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಕಾಗ. ನೀವು ಮಕ್ಕಳು ಏನಿದ್ರು ಆಟ ಆಡೋದು ಮತ್ತು ಓದೋದ್ರ ಬಗ್ಗೆ ತಲೆ ಕೆಡ್ಸ್ಕ. ಆದ್ರೆ ಅಪ್ಪ ನಿಜವಾಗ್ಲೂ ಕೋಪ ಮಾಡ್ಕೊಂಡೇ ಹೊಡೆದಿದ್ದು. ನಾನು ಅಲ್ಲೇ ಇದ್ನಲ್ಲ. ಅಪ್ಪ ಯಾಕೋ ತುಂಬಾ ಕೆಟ್ಟವರಾಗಿದ್ದಾರೆ. ಇಲ್ಲ ಮರೆಯ, ನಿನ್ನ ಅಪ್ಪ ತುಂಬ ಒಳ್ಳೆ ಮನುಷ್ಯ. ಅವ್ರು ಸುಮ್ಮನೆ ಕುಶಾಲಿಗೆ ಹಂಗೆ ಮಾಡದ್ದ. ನಿನ್ನ ಅಕ್ಕನೇ ಹೇಳಲಿಲ್ಲ ಅವ್ರು ತುಂಬ ಒಳ್ಳೆಯವ್ರಂದಳಿ. ಇಲ್ಲ ಚಿಕ್ಕಪ್ಪ, ಅಪ್ಪ ಯಾವತ್ತೂ ಅಮ್ಮಂಗ್ ಹೊಡೆದವ್ರೆ ಅಲ್ಲ. ಅಮ್ಮ ನಿಜ ಹೇಳಮ್ಮ, ಅಪ್ಪ ಕೋಪದಿಂದಲೇ ತರ ನಿನಗ್ ಹೊಡೆದಿದ್ದು. ಪ್ರಾಣಿ, ಇವಾಗ ಈ ಮಾತೆಲ್ಲ ಬೇಡ, ಬಾ ಒಳಗ್ ಹೋಗೋಣ. ಸ್ಕಂದ ಬಾ. ದೇವ್ರೆ, ಮಕ್ಕಳು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರೋ ಹಾಗೆ ಮಾಡ್ಬಿಟ್ರಲ್ಲ ಇವರು. ಇವ್ರಿಗೆ ಏನು ಅಂತ ಹೇಳಿ? ಗಿರ್ಜಮ್ಮ, ಎಲ್ರು ಪ್ರೀತಿಯಿಂದ ಗಿರ್ಜಮ್ಮ ಅತ್ಗೆ ಅಂತೆಲ್ಲ ಕರೀತಾರೆ. ಅಂತವ್ರ ಮುಂದೆ ನನ್ ಮೇಲೆ ಕೈ ಮಾಡ್ಬಿಟ್ರಲ್ಲ ಇವರು. ನಾನಂತದೇ ತಪ್ಪು ಮಾಡಿದ್ದೆ. ಇವ್ರು ಕೋಪ ಮಾಡ್ಕೊಂಡು ಮ್ಯಾನೇಜರ್ ಹತ್ರ ಕೂಗಾಡಿ ಇರೋ ಕೆಲ್ಸನೂ ಕಳ್ಕೊಂಡ್ಬಿಟ್ರೆ ಅನ್ನೋ ಭಯಕ್ಕೆ ಅವ್ರನ್ನ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದೆ ಅಷ್ಟೇ. ಅಂತದ್ರಲ್ಲಿ ಅವ್ರು ನನಗೆ ಅವಮಾನ ಮಾಡ್ಬಿಟ್ರಲ್ಲ.
ಕೊನೆ ಪಕ್ಷ ಒಂದೇ ಒಂದ್ಸಲ ಕ್ಷಮೆನೂ ಕೇಳಿಲ್ವಲ್ಲ ಕಾಶಿ ಅವ್ರೆ. ಗಿರ್ಜಮ್ಮ, ನಡೆದದ್ದು ತಪ್ಪೆ, ಅನ್ಯಾಯವೇ. ಆದರೆ ಶಿವ ಅವರು ತಮ್ಮ ಕೆಲಸದ ಬಗ್ಗೆ, ಅವ್ರ ಪ್ರಮೋಷನ್ ಬಗ್ಗೆ ತುಂಬ ಆಸೆ ಇಟ್ಕೊಂಡಿದ್ದೀರಿ ಮರೆ. ಆ ಫ್ರಸ್ಟ್ರೇಷನಿಗೆ ಹಿಂಗೆ ಮಾಡಿದ್ರು ಅನ್ಸುತ್ತೆ. ಅಕ್ಕ, ಕೆಲಸ ಹೋಗೋ ಜಾಗದಲ್ಲಿ ಪ್ರಮೋಷನ್ ಹೋಗಿದೆ ಅಷ್ಟೇ. ನೀನ್ ತಡಿದೇ ಇದ್ದಿದ್ರೆ ಕೆಲಸನೇ ಹೋಗ್ತಾ ಇತ್ತು. ಪ್ಲೀಸ್ ಅಳ್ಬೇಡ ಅಕ್ಕ. ಗಿರ್ಜಮ್ಮ, ಅವ್ರ ತಪ್ಪಿನ ಅರಿವು ಅವ್ರಿಗೆ ಆಯ ಆಯ್ತು. ಕಾಣ್ತಾ ಇರಿ, ಅವ್ರು ಬಂದು ನಿಮ್ಮನ್ನು ಸಾರಿ ಕೇಳಕ್ಕೆ ಅಂತಾರೆ. ಅದು ಯಾವಾಗ ನಿದ್ದೆ ಬಂತು, ಅದು ಯಾವಾಗ ಮಲ್ಕೊಂಡು ಒಂದೂ ಗೊತ್ತಿಲ್ಲ. ತಲೆ ಭಾರ ಆಗ್ಬಿಟ್ಟಿದೆ. ಹಾಂ, ಬಿಸಿ ಬಿಸಿ ಕಾಫಿ ಕುಡಿದ್ರೆ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಗಿರಿ, ಬಿಸಿ ಬಿಸಿ ಕಾಫಿ ತಗೊಂಬಾ ಗಿರಿ. ಗಿರಿ, ಕೇಳಿಸ್ತಾ ಇಲ್ವಾ? ಕಾಫಿ ತಗೊಂಬಾ. ಓ ಗಿರಿ, ಏನಿದು ಕೇಳಿದ ತಕ್ಷಣ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಇನ್ಸ್ಟಂಟ್ ಕಾಫಿನಾ? ಏನಿವ್ರು ನಿನ್ನೆ ಏನು ನಡ್ತಾ ಇಲ್ಲ ಅನ್ನೋ ಹಾಗೆ ಇಷ್ಟು ಆರಾಮಾಗಿ ಮಾತಾಡ್ತಿದಾರಲ್ಲ. ಗಿರಿ, ಕಾಫಿನ ಮೇಷ್ಟ್ರು ಇಲ್ದೇ ಇರೋವಾಗ ಹೊಡಿಬೇಕು, ಕಾಫಿನ ಬಿಸಿ ಬಿಸಿಯಾಗಿರುವಾಗಲೇ ಕುಡಿಬೇಕು. ಕೊಡಿ. ಆಹಾ, ಇಷ್ಟೊಂದು ನಗ್ತಿದಾರಲ್ಲ. ಇವ್ರಿಗೆ ನೆನ್ನೆ ನಡೆದಿದ್ದ ಘಟನೆ ಬಗ್ಗೆ ನಿಜವಾಗ್ಲೂ ಮರ್ತೋಗಿದ್ಯಾ, ಇಲ್ಲ ಬೇಕು ಅಂತ ನಾಟಕ ಮಾಡ್ತಿದಾರ? ಯಾಕಿರಿ, ರಾತ್ರಿ ನಿದ್ದೆ ಸರಿಯಾಗಿಲ್ವಾ? ನಾನು ನೋಡು, ಅದು ಯಾವಾಗ ನಿದ್ದೆ ಬಂತು, ಅದು ಯಾವಾಗ ಮಲ್ಕೊಂಡು, ಮೋಸ್ಟ್ಲಿ ಬೆಳಗಿನ ಜಾವ ನಿದ್ದೆ ಬಂದಿರಬೇಕು. ಕಮ್ಮಿ ಅವರ್ಸ್ ಮಲ್ಕೊಂಡ್ರು ಎಷ್ಟೊಂದು ಆ್ಯಕ್ಟಿವ್ ಆಗಿದ್ದೀನಿ. ನೀನು ಬೇಗ ಮಲಗಿರ್ತೀಯ ತಾನೆ, ಆದರೂ ಯಾಕೆ ಇಷ್ಟೊಂದು ಸಪ್ಪಗಿದೆಯಾ? ನಮ್ಮನೇಲಿ ಸಕ್ಕರೆ ಇಲ್ವಾ? ಇಲ್ಲ, ಇವರಿಗೆಲ್ಲ ನೆನಪಿದ್ರು, ನೆನ್ನೆ ನನಗೆ ಹೊಡೆದಿರೋದು ಗೊತ್ತಿದ್ರು ಅದನ್ನು ಯೋಚನೆ ಮಾಡೋ ವಿಷಯನೇ ಅಲ್ಲ ಅನ್ನೋಷ್ಟು ನಿಕೃಷ್ಟವಾಗಿ ನಡ್ಕೋತಿದಾರಷ್ಟೇ. ಯಾಕ್ರಿ ಹೀಗೆ ಮಾಡ್ತಿದ್ದೀರಾ? ಗಿರಿ, ನಿನ್ನೆ ಕೇಳ್ತಿರೋದು ಯಾಕೊಂಥರ ಇದೆಯಾ? ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ಮಾ? ಯಾಕೆ, ನಿಮಗೆ ಗೊತ್ತಿಲ್ವಾ? ಅಯ್ಯೋ, ನೀನೊಳ್ಳೆ ಮಿಡ್ಲ್ ಕ್ಲಾಸ್ನವ್ರಿಗೆ ಬೆಸ್ಟ್ ಫ್ರೆಂಡ್ಸೇ ಪ್ರಾಬ್ಲಮ್ಸು. ನಾವು ಅದನ್ನು ಮರೆತರು ಅವು ನಮ್ಮನ್ನು ಮರೆಯಲ್ಲ. ಹಾಂ, ಹೋಗಿ ಬಿಸಿನೀರು ರೆಡಿ ಮಾಡು, ನಾನು ಸ್ನಾನ ಮಾಡಿ ಫ್ರೆಶ್ ಆಗ್ತೀನಿ. ನಗು ಎಂದಿದೆ ಮಂಜಿನ ಬಿಂದು. ಅಷ್ಟು ಜನರ ಮುಂದೆ ಅವಮಾನ ಮಾಡಿ ನಗು ಅಂತ ಹಾಡು ಹೇಳ್ಕೊಂಡು ಹೋಗ್ತಿದ್ದೀರಾ? ಅಲ್ಲ ರೀ, ಒಂದು ಸಣ್ಣ ಪಶ್ಚಾತ್ತಾಪನೂ ಇಲ್ವಲ್ಲ ನಿಮಗೆ? ನಾನು ಅಷ್ಟೊಂದು ಕೀಳಾಗ್ಬಿಟ್ನಾ? ಲೇ ಮಕ್ಕಳ, ನಿನ್ನೆ ನಡೆದ ಘಟನೆ ಬಗ್ಗೆ ಅಪ್ಪನ ಹತ್ರ ಆಗಲಿ ಅಮ್ಮನ ಹತ್ರ ಆಗಲಿ ಮತ್ತೆ ಕೇಳಬೇಡಿ. ಯಾಕೆ ಕೇಳಬಾರ್ದು? ಅರ್ಥ ಆಗದೆ ಇದ್ದದನ್ನ ಕೇಳಿ ತಿಳ್ಕೊಬೇಕು ಅಂತ ಅಪ್ಪ ಹೇಳ್ಕೊಟ್ಟಿದ್ದಾರೆ. ಕಂದ, ಅದು ಸ್ಕೂಲಲ್ಲಿ, ಮನೇಲಲ್ಲ. ಮನೆ ಮೊದಲ ಪಾಠಶಾಲಾ ಅಂತಾರೆ, ಮತ್ ನಾನು ಯಾಕೆ ಕೇಳಬಾರ್ದು? ಲೇ ಲೇ ಲೇ, ಇವನು ಅವ್ರ ಅಪ್ಪನಿಗಿಂತ ಹೆಚ್ಚು. ಏನಿಲ್ಲ, ನಾನೇನು ಚಿಕ್ಕವನಲ್ಲ, ನಂಗೂ ಎಲ್ಲ ಅರ್ಥ ಆಗುತ್ತೆ. ಅಪ್ಪ ಬರ್ತಿದ್ದಾರೆ, ಸುಮ್ಮನಿರು. ನಾನೊಬ್ಬ ಸಿಪಾಯಿ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಏಯ್, ಕೋಟಿ ರೂಪಾಯಿ ಅಲ್ವೋ, 2,000 ರೂಪಾಯಿ. ಗೃಹಲಕ್ಷ್ಮಿ ಬಗ್ಗೆ ನಿನಗೆ ಗೊತ್ತಿಲ್ವಾ? ಅಯ್ಯೋ ಅಪ್ಪ,
ನಮ್ಮ ಗೃಹದಲ್ಲಿ ಲಕ್ಷ್ಮಿ ಇದ್ದಿದ್ರೆ ಗೃಹ ಸಾಲ ಯಾಕಾಗ್ತಾ ಇತ್ತು ಹೇಳು? ಅಪ್ಪ ಅಮ್ಮನ ಲಕ್ಷ್ಮಿನೇ ಅಲ್ವಾ? ನೋ, ಲಕ್ಷ್ಮಿ ಸಿನಿ ತಾರೆ. ನಿಮ್ಮಮ್ಮ ಹೇ ತಿಂಡಿ ತಾರೆ. ಏ ಗಿರಿ, ಸುಮ್ಮನೆ ತಮಾಷೆ ಮಾಡಿದೆ. ಇಟ್ಸ್ ಕಾಲ್ಡ್ ಕಾಮಿಡಿ. ಗಿರಿ, ಯಾಕೆ ಒಂಥರ ಇದೆಯಾ? ಮಾವ, ಏನಮ್ಮ? ನನ್ನ ಮುಖ ಊದ್ಕೊಂಡು ಮೂಗ್ ಸೊಟ್ಟಗಾಗಿದ್ಯಾ? ಛೇ, ಹಾಗೇನು ಇಲ್ವಲ್ಲಮ್ಮ. ಸ್ಕಂದ ಪ್ರಾಣಿ, ನನ್ನ ಕೆನ್ನೆ ಒಳಗೆ ಹೋಗಿ ಬಾಯಿ ವಕ್ರವಾಗಿದ್ಯಾ? ಇಲ್ಲ. ಮತ್ತೆ ನಾನು ಹೇಗೆ ಒಂಥರ ಕಾಣಿಸ್ತಾ ಇದ್ದೀನಿ? ಪ್ರಶ್ನೆ ಅವ್ರನ್ನ ಕೇಳಿ ಉತ್ತರ ನನಗೆ ಕೊಡ್ತಾ ಇದೆಯಾ? ನಾಟ್ ಹೇ, ನಾಟ್ ಹೇ. ನಾನು ಕೇಳಿದ್ದು ಹಾಗಲ್ಲ, ನಿನ್ನ ಮೂಡು ಒಂಥರ ಇದೆಯಲ್ಲ, ಯಾಕೆ ಅಂತ. ಲೇ ಅಯೋಗ್ಯ, ನಿಮ್ಮಪ್ಪ ನನಗೆ ಅರುಳು ಮರಳಾಗಬೇಕು. ನಿನ್ಗೆ ಯಾಕೋ ಅರುಳು ಮರಳು? ಏನ ಮರ್ವ? ನನಗ ಚಾನ್ಸೇ ಇಲ್ಲ. LKGಯಲ್ಲಿ ನಮ್ಮ ಮಿಸ್ಸು ನನಗೆ ಮುತ್ತು ಕೊಟ್ಟಿರೋದ್ರಿಂದ ಹಿಡಿದು, ನಮ್ಮಮ್ಮ ನನಗೆ ಕೊನೆ ತುತ್ತು ಕೊಟ್ಟಿರೋವರೆಗೂ, ನೀನು ನನಗೆ ಪ್ಯಾಂಟ್ ಹಾಕೋದ್ರಿಂದ ಹಿಡಿದು, ನಂಜನಗೂಡಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಮೂಟೆಗೆ ಗಂಟು ಕಟ್ಟೋವರೆಗೂ, ಪಾಕಿಸ್ತಾನ ಭಾರತದಿಂದ ವಿಭಜನೆ ಆಗೋದ್ರಿಂದ ಹಿಡಿದು ನಂಜನಗೂಡಿನಲ್ಲಿ ಭಜನೆ ಮಾಡೋವರೆಗೂ, ಪಿನ್ ಟು ಪಿನ್, ಟಾಪ್ ಟು ಬಾಟಮ್, ಎಡದಿಂದ ಬಲ, ಮೇಲಿಂದ ಕೆಳಗೆ ಎಲ್ಲ ನೆನಪಿದೆ ನನಗೆ. ಏ ಸ್ಕಂದ, ಇರ್ಬೇಕಾಗಿರೋದು ಬಿಟ್ಟು ಇಲ್ದೇ ಇರೋದೆಲ್ಲ ಮಾತಾಡ್ತಿದ್ಯೇನೋ? ಬಾಯ್ ಮೇಲೆ ಹಾಕ್ತೀನಿ ನೋಡಿ ನಿಂಗೆ. ನಾನೇನ್ ಮಾಡ್ದೆ? ಮಾಡೋದೆಲ್ಲ ಮಾಡಿ ಏನೂ ಆಗೇ ಇಲ್ಲ ಅನ್ನೋ ಹಾಗಿರೋದು. ಗಂಡಸ್ರ ಬುದ್ಧಿನೇ ಇಷ್ಟ ಅಲ್ವಾ? ಹೇ ಗಿರಿ, ಸುಮ್ಮನೆ ಯಾಕೆ ಅವನ ಮೇಲೆ ರೇಗ್ತಾ ಇದೆಯಾ? ನಿನ್ನೆ ಆಗಿರೋ ಘಟನೆಯಿಂದ ನನಗೆ ಪ್ರಮೋಷನ್ ಸಿಗ್ಲಿಲ್ಲಲ್ಲ ಅಂತ ನಾನು ಮೂಲೆಯಲ್ಲಿ ಕುತ್ಕೊಂಡು ಅಳಬೇಕು ಅಂತಂದ್ರೆ, ನಾನು ನನ್ನ ಹಣೆ ಬರೋಣ ಇಷ್ಟು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ. ಅದ್ರಲ್ಲಿ ಇಂಡೈರೆಕ್ಟ್ ಆಗಿ ಏನೇನೋ ಹೇಳಿ ನಾನು ಇನ್ನೂ ಸ್ಟಾರ್ಟ್ ಮಾಡ್ತಾ ಇದೆಯಾ? ನೀನು ತಿಂಡಿನೂ ಬೇಡ, ಎಂತಾದ ಬೇಡ. ಲೇ ಶಿವು, ತಟ್ಟೆಲ್ಲಿ ಹಾಗೆ ಬಿಟ್ಟು ಹೋಗ್ಬಾರ್ದು ಕಣ. ಲೇ ಶಿವು. ಅಪ್ಪ ನೋಡಿದ್ರ ಮಾವ, ಮೂಲೆಯಲ್ಲಿ ಕುತ್ಕೊಂಡು ಅಳ್ಬೇಕಾಗಿರೋದು ಅವ್ರಂತ. ಏಟ್ ತಿಂದಿರೋ ನಾನಲ್ಲ. ಹೆಂಡತಿ ಹೊಡೆದ್ಬಿಟ್ನ ನಾನು. ಸಣ್ಣ ಪಶ್ಚಾತ್ತಾಪನೂ ಇಲ್ವಲ್ಲ ನನಗೆ. ಏನಪ್ಪ ಇದು ದೇವ್ರೆ, ಏನಪ್ಪ? ಯಾಕೆ ನಮಗೆ ಈ ಪರೀಕ್ಷೆ? ಛೇ, ಏನ್ ಶಿವು, ಪ್ರಮೋಷನ್ ಸಿಕ್ಕಿಲ್ಲ ಅನ್ನೋ ಊರಿಗೆ ಆಫೀಸಿಗೆ ಲೇಟಾಗಿ ಬರ್ತಿದ್ಯಾ? ಬಾಸ್ಕಿ, ಪ್ರಮೋಷನ್ ಸಿಕ್ಕಿಲ್ಲ ಅಂತಲ್ಲ, ಸಿಕ್ಕಿರೋ ಪ್ರಮೋಷನ್ ಕೈ ತಪ್ಪೋಗಿದೆ ಅಂತ ಅಷ್ಟೇ. ಹೆಂಗೋ ಒಂದು ಹೋಯ್ತಲ್ಲ. ಏ ಬಾಸ್ಕೆ, ಡೈಲಿ ಬೆಳಿಗ್ಗೆ ಎದ್ದು ಕೊಂಕು ಕಾಫಿ ಕುಡ್ಕೋಬೇಕು ಅನ್ಸುತ್ತೆ. ಎಲ್ಲದರಲ್ಲೂ ಕೊಂಕು ಕುಡುತ್ತಿಲ್ಲಪ್ಪನೆ. ನೊಂದ್ಕೋಬೇಡಪ್ಪ ಶಿವು, ಆಫೀಸ್ ಅಂದಮೇಲೆ ಈ ರಾಜಕೀಯ ಎಲ್ಲ ಇದ್ದದ್ದೇ. ನಿಜ ಸರ್, ಬರೀ ವಿಧಾನಸೌಧದಲ್ಲಿ ಮಾತ್ರ ರಾಜಕೀಯ ಇದೆ ಅಂತ ಅನ್ಕೊಂಡಿದ್ದೆ. ಆದರೆ ಪ್ರಪಂಚದ ಮೂಲೆಯಲ್ಲೂ ರಾಜಕೀಯ ಇದೆ. ಕಸ ಬಾಚೋ ಕೆಲಸದಿಂದ ಹಿಡಿದು ಹಣ ಬಾಚೋ ಕೆಲಸದವರೆಗೂ ಎಲ್ಲ ಕಡೆ ರಾಜಕೀಯನೇ. ಆದರೆ ಪ್ರಮೋಷನ್ ಕಿತ್ಕೊಂಡ್ರು ಇರೋ ಕೆಲಸ ಉಳಿತಲ್ಲ, ಅದೇ ನನಗೆ ಸಮಾಧಾನ. ಶಿವಪ್ನೆ, ದೇವ್ರುಗಳು ಅವನಪ್ಪ. ನಿನ್ನ ಕಷ್ಟಗಳಕ್ಕ ಇವತ್ತಲ್ಲ ನಾಳೆಗಳಲ್ಲಿ ಬೆಲೆಗಳು ಸಿಕ್ಕೇ ಸಿಗ್ತಾವಪ್ಪ. ಆ ಕಷ್ಟಕ್ಕೆ ಕೊಡ್ತಾ ಇರೋ ಬೆಲೆನೇ ಸಂಬಳ. ನೀನು ಓವರಾಗಿ ಏನೇನೋ ಹೇಳ್ಬೇಡ. ಅಲ್ಲ ಕಣಪ್ಪನೆ, ನಿನಗೇನಪ್ಪನೆ ಊರೇ, ನನಗೆ ಯಾಕೋ ನಿನ್ನ ಮೇಲೆ ಡೌಟ್ಗಳು. ಹೋಗ್ಲಿ ಬಿಡ್ರಪ್ಪ, ನನಗೋಸ್ಕರ ನೀವೆಲ್ಲ ಯಾಕೆ ಜಗಳ ಆಡ್ತೀರ? ಭಗವಂತ ಇದ್ದಾನೆ, ಅವ್ನು ಹೀಗೆ ಆಗಬೇಕು ಅಂತ ಮುಂಚೆನೇ ಅನ್ಕೊಂಡ್ಬಿಟ್ಟಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ?
ಗುಡ್ ಮಾರ್ನಿಂಗ್ ಸರ್. ಸರ್ ಇದು ಪ್ರಮೋಷನ್ನು ಪ್ರಮೋಷನ್ ಲೆಟ್ರಾ? ಸರ್ ನಾನು ಪ್ರಮೋಷನ್ ಲೆಟರ್ ಕೊಟ್ಬಿಟ್ರಾ? ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಕಡೆಗೂ ನನಗೆ ಪ್ರಮೋಷನ್ ಕೊಟ್ಬಿಟ್ರಾ ಸರ್? ಸರ್ ಪ್ರಮೋಷನ್ ಬಂದಿಲ್ಲ ಅಂತ ಹತ್ತು ನನ್ನ ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟಿತ್ತು ಸರ್. ಸರ್ ನಿಮಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟಿದ್ದೆ, ದಯವಿಟ್ಟು ಅದನ್ನು ಹೊಟ್ಟೆಗೆ ಹಾಕೊಳ್ಳಿ ಸರ್, ಕ್ಷಮಿಸಿ ಸರ್. ಶಿವಪ್ನೆ ಕಂಗ್ರ್ಯಾಚುಲೇಷನ್ಗಳು, ಅಂತೂ ಪ್ರಮೋಷನ್ಗಳು ಸಿಕ್ಬಿಡ್ತಲ್ಲ ಅಬ್ನೆ. ಥ್ಯಾಂಕ್ ಯು. ನಾ ಹೇಳಿಲ್ವಾ ನಮ್ಮ ಬಾಸ್ ಎಷ್ಟು ಒಳ್ಳೆಯವರು ಅಂತ? ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದೇ ಆಗುತ್ತೆ ಶಿವು. ಒಟ್ಟಿನಲ್ಲಿ ನಿನಗೂ ಒಳ್ಳೇದಾಗಬೇಕಪ್ಪ. ಹಲೋ, ಕೂಸೆ ಹುಟ್ಟಿಲ್ಲ ಕುಲಾಯಿ ಹೊಲಿತಿದ್ದೀರಾ? ಅದಕ್ಕೆ ಆತರಗಾರನಿಗೆ ಬುದ್ಧಿಮಟ್ಟ ಅಂತಾರೆ. ಇದು ಪ್ರಮೋಷನ್ ಲೆಟರ್ ಅಲ್ಲ, ಸಸ್ಪೆನ್ಷನ್ ಲೆಟರ್. ಸರ್ ನನಗೇನು ತಪ್ಪು ಮಾಡಿದೆ ಅಂತ ನನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀರಾ ಸರ್? ನಿನ್ನ ಮೇಲಧಿಕಾರಿ ನಾನು. ನೀನು ನನ್ನನ್ನು ಮನೆಗೆ ಕರೆಸಿ ಬಾಯಿ ಬಂದಂಗೆ ಬೈದು ಅವಮಾನ ಮಾಡಿದ್ಯಾ. ಅದಕ್ಕೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೀನಿ. 1 ತಿಂಗಳು ಸಸ್ಪೆಂಡ್ ಮಾಡೋಣ ಅಂತಿದ್ದೆ. ನಾನು ಒಳ್ಳೆ ಮನಸ್ಸಿರೋ ಮನುಷ್ಯ ಆದ್ರಿಂದ 3 ದಿನ ಸಸ್ಪೆಂಡ್ ಮಾಡಿದ್ದೀನಿ. ಈ 3 ದಿನ ಈ ಕಡೆ ತಲೆ ಕೂಡ ಹಾಕಬೇಡ. ಸಾರೋ ಇದೇನು ಸಾರೋ, ಏನನ್ನ ರೂಲ್ಸ್ಗಳು ತಂದ್ಬಿಟ್ಟಿದ್ದೀರಿ? ಫಸ್ಟ್ ಆಫ್ ಆಲ್ಗಳಲ್ಲಿ ಪ್ರಮೋಷನ್ಗಳನ್ನ ಕಿತ್ಕೊಳ್ಳೋದೇ ತಪ್ಪು, ಅಂಥದ್ರಲ್ಲಿ ಸಸ್ಪೆನ್ಷನ್ಗಳು ಹೆಂಗೆ ಸಾರೋ? ಸರ್ ಇದು ತುಂಬ ದೊಡ್ಡ ಅನ್ಯಾಯ ಸರ್. ಹಂಗೇನಿಲ್ಲ, ಮಕ್ಕಳು ಸ್ಕೂಲಲ್ಲಿ ತಪ್ಪು ಮಾಡಿದಾಗ ಟೀಚರ್ ಹಿಂಗೆ ಮಾಡೋದು. ಒಳ್ಳೇದು ಬಿಡಿ ಸರ್, ಐ ಅಪ್ರಿಷಿಯೇಟ್ ಡಬಲ್. ಸರ್ ಸರ್ ದಯವಿಟ್ಟು ಹಾಗೆ ಮಾಡಬೇಡಿ ಸರ್, ನಿಮಗೆ ಕೈ ಮುಗಿತೀನಿ. ನಮ್ಮ ಶಿವು 1 ರೂಪಾಯಿಗೂ ಲೆಕ್ಕ ಹಾಕಿ ಸಂಸಾರ ನಡೆಸ್ತಾ ಇರೋ ಮನುಷ್ಯ ಸರ್. ಅವನು 1 ದಿನದ ಸಂಬಳ ಕಟ್ಟಾದ್ರು ಅವನಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಸರ್. ಶಿಫಾರಸು, ಇನ್ಫ್ಲೂಯೆನ್ಸು ಏನಯ್ಯ? ಎಂಪ್ಲಾಯೀಸ್ನೆಲ್ಲ ನನ್ನ ವಿರುದ್ಧ ಎತ್ತು ಕಟ್ತಾ ಇದ್ಯಾ? ನೋಡ್ರಯ್ಯ, ಇವನ್ ಪರ ನನ್ನ ವಿರುದ್ಧ ಯಾರಾದ್ರೂ ಚಕಾರ ಎತ್ತಿದ್ರೆ ಎಲ್ರನ್ನು ಹೋಲ್ಸೇಲ್ ಆಗಿ ಸಸ್ಪೆಂಡ್ ಮಾಡ್ಬಿಡ್ತೇನೆ. ಸರ್ ಬೇಡ ಸರ್. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ, ನಾನೇ ಹೊರಟೋಗ್ತೀನಿ. ಇದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನಿದೆ ಕಾಶಿ ಅವರೇ? ಅದನ್ನ ಶಿಕ್ಷೆ ಅಂದೇಳಿ ಎಂತ ಕನ್ಕಂತ್ರಿ ಗಿರ್ಜಮ್ಮ? ಶಿವ ಅವರು ಪ್ರಮೋಷನ್ ಸಿಗ್ಲಿಲ್ಲ ಅಂಬೋ ಟೆನ್ಷನಿಗೆ ಅಚಾನಕ್ಕಾಗಿ ಹೊಡೆದಿರಷ್ಟೇ. ರೀ ಸುಮ್ಮನೆ ಇರ್ರಿ. ಅಕ್ಕಂಗೆ ಬಾವ ಹೊಡೆದ್ರು ಅನ್ನೋದಕ್ಕಿಂತ ಕ್ಷಮೆ ಕೇಳೋ ಪ್ರಯತ್ನನೂ ಮಾಡ್ಲಿಲ್ವಲ್ಲ ಅಂತ ಬೇಜಾರಾಗಿರೋದು. ಅದೇ ಗೌರಿ, ಅದೇ ನಂಗೆ ನೋವಾಗ್ತಿರೋದು. ಅಲ್ಲ ನನ್ನ ಮಹಾ ಏನು ಕೇಳ್ಬಿಟ್ಟೆ? ಒಂದೇ ಒಂದು ಸಾರಿ ಅಷ್ಟೇ. ಮ್ಯಾನೇಜರ್ ನನಗೆ ಮೋಸ ಮಾಡಿ ಪ್ರಮೋಷನ್ನ ಕಿತ್ಕೊಂಡ್ಬಿಟ್ರು. ಆ ಕೋಪದಲ್ಲಿ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ, ಸಾರಿ ಗಿರಿ ಅಂತ 2 ಅಕ್ಷರ ಅವ್ರು ಹೇಳ್ತಿದ್ರು. ನಾನೇ ರೀ ಏನ್ರಿ ನೀವು ಇಷ್ಟಕ್ಕೆಲ್ಲ ಸಾರಿ ಕೇಳ್ಕೊಂಡು ನೀವೇನು ಬೇಜಾರು ಮಾಡ್ಕೋಬೇಡಿ, ನನಗೇನಾಗಿಲ್ಲ ಅಂತ ನಾನೇ ಅವ್ರಿಗೆ ಸಮಾಧಾನ ಮಾಡಿರ್ತಾ ಇದ್ದೆ. ಆದರೆ ಅವರು ನನಗೆ ಎಲ್ಲರ ಮುಂದೆ ಹೊಡೆದು ಅವಮಾನ ಮಾಡಿ, ಗಿರಿ ನೋವಾಯ್ತೇನೆ, ಬೇಜಾರಾಯ್ತಾ, ಮುಜುಗರ ಆಯ್ತಾ, ಅವಮಾನ ಆಯ್ತಾ ಅಂತ ಒಂದೇ ಒಂದು ಸಲ ಕೇಳಲಿಲ್ವಲ್ಲ, ನಂಗೆ ಬೇಜಾರಾಗಲ್ವಾ? ಗಿರಿ
ಎದ್ದಿದ್ದೀನಿ, ಕಾಫಿ ಕೊಡು, ತಿಂಡಿ ಕೊಡು, ನನಗೆ ಆಫೀಸಿಗೆ ಹೊರಡಕ್ಕೆ ಟೈಮ್ ಆಯಿತು, ಹೊರಡ್ತೀನಿ ಅಂತ ದಿನನಿತ್ಯ ಹೇಳೋ ಮಾತುಗಳನ್ನೇ ಹೇಳಿ ಹೊರಟ್ರೆ ವಿನಃ ಒಂದೇ ಒಂದು ಸಣ್ಣ ಪಶ್ಚಾತ್ತಾಪನೂ ಅವರಲ್ಲಿ ಇರಲಿಲ್ವಲ್ಲ. ನನಗೆಷ್ಟು ನೋವಾಗಿರ್ಬೇಡ ಅಂತ ನಾನು ಏನ್ ಮಾಡಿದ್ದೀನಿ ಅವ್ರಿಗೆ? ಯಾಕೆ ನಾನು ಸುಮ್ಮನೆ ಇರ್ತೀನಲ್ವಾ? ಅದು ತಪ್ಪ? ಅಷ್ಟು ಜನರ ಮುಂದೆ ಅವ್ರು ಹೊಡೆದಾಗ್ಲು ಯಾಕೆ ಹೊಡೆದ್ರಿ ಅಂತ ನಾನು ತಿರುಗಿಸಿ ಪ್ರಶ್ನೆ ಮಾಡ್ಲಿಲ್ವಲ್ಲ, ಅದು ತಪ್ಪ? ಅಥವಾ ಇಷ್ಟು ವರ್ಷ ಗಂಡಂಗೆ ಎದುರು ವಾದಿಸ್ಬಾರ್ದು ಅಂತಾನೆ ನಡ್ಕೊಂಡು ಬಂದಲ್ಲ, ಅದು ತಪ್ಪ?